ನಮಸ್ಕಾರ. ಮಿಥುನ ರಾಶಿಯ ಸ್ತ್ರೀಯರ ಒಂದಿಷ್ಟು ಸ್ತ್ರೀ ಜಾತಕದ ರಹಸ್ಯಮಯ ವಿಚಾರಗಳನ್ನ ಹಿಡಿದಲ್ಲಿ ತಿಳಿಸ್ತಾ ಇದ್ದೇನೆ ನಾನು. ಸೊ ನೀವು ಮಿಥುನ ರಾಶಿಯ ಸ್ತ್ರೀಯರಾಗಿದ್ರೆ ಅಥವಾ ನಿಮ್ಮ ತಾಯಿ ಅಥವಾ ಅಕ್ಕ ತಂಗಿ ಹೆಂಡತಿ ಅಥವಾ ಮಗಳು ಯಾರೇ ಸ್ತ್ರೀಯರಿದ್ರು ಸಹ ಅವರಿಗೆ ಅನುಕೂಲವಾಗುತ್ತೆ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ, ಹಾಗೂ ಅವ್ರಿಗೂ ಶೇರ್ ಮಾಡಿ ದಯವಿಟ್ಟು. ಮಿಥುನ ರಾಶಿಯ ಸ್ತ್ರೀಯರ ಒಂದು ಜಾತಕ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಆರೋಗ್ಯದ ವಿಚಾರ ಮಾತಾಡೋಣ. ನೀವು ಮಿಥುನ ರಾಶಿಯ ಸ್ತ್ರೀಯರಾಗಿದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಗ್ರಹ ಯಾವುದೇ ಕಾರಣಕ್ಕೂ ಸಹ ಇಲ್ಲಿರಬಾರದು. ಬುಧ ಇಲ್ಲಿದ್ದಾನೆ ಅಂತಂದ್ರೆ ನೀಚ ಸ್ಥಿತಿ, ಆರೋಗ್ಯ ಹಾಳಾಗ್ಬಿಡುತ್ತೆ. ಜೊತೆಗೆ ಇಲ್ಲಿ ಕುಜ ಗ್ರಹ ಇರಬಾರದು, ಹಾಗೂ ಇಲ್ಲಿ ಶನಿ ಗ್ರಹ ಇರಬಾರದು. ಮೂರಲ್ಲಿ ಯಾವುದಾದ್ರೂ, ಇಲ್ಲಿ ಬುಧ ಇರಲಿ, ಇಲ್ಲಿ ಶನಿ ಇರಲಿ, ಇಲ್ಲಿ ಕುಜ ಇರಲಿ, ಖಂಡಿತವಾಗಿ ಆರೋಗ್ಯ ಹಾಳಾಗ್ಬಿಡುತ್ತೆ. ಮಿಥುನ ಲಗ್ನ ಅಥವಾ ಮಿಥುನ ರಾಶಿಯವರಿಗೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ, ಸ್ತ್ರೀಯರಿಗೆ. ಇಲ್ಲಿ ಏನಾದ್ರೂ ಕುಜ ಇದ್ದಾನೆ ಅಂದ್ರೆ ಪೀರಿಯಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಮಿಥುನ ರಾಶಿಯ ಸ್ತ್ರೀಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಶುರು ಆಗ್ಬಿಡುತ್ತೆ ಕುಜ ಇಲ್ಲಿದ್ರೆ. ನಿಮ್ಮ ಮಗಳ ಜಾತಕದ ನೋಡ್ಕೊಳ್ಳಿ, ಇನ್ನು ದೊಡ್ಡಾಗದೇ ಇರುವಂತಹ ಚಿಕ್ಕ ಮಗು ಏನಾದ್ರು ನಿಮ್ಮ ಮಗಳ ಜಾತಕದಲ್ಲಿ ಕುಜ ಏನಾದ್ರು ಇಲ್ಲಿದ್ದಾನೆ ಅಂತ ಆದ್ರೆ ಅವರಿಗೆ ಈಗಿಂದನೇ ಅವರಿಗೆ ಆರೋಗ್ಯ ಸರಿಯಾಗಿರೋ ತರ, ಏನೇನೋ ಹೊರಗಿನ ಫುಡ್ ಎಲ್ಲ ತಿಂದೆ, ಮನೆ ಫುಡ್ ಈ ತರ ಅವ್ರಿಗೊಂಚೂರು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಅವರ ಜೀವನ ಕ್ರಮವನ್ನ ಸರಿ ಮಾಡಿ, ಮೊದಲನೇದಾಗಿ. ನೆಕ್ಸ್ಟ್ ಬಂದು ವಿವಾಹದ ವಿಚಾರಗಳಿಗೆ ಬಂದ್ರೆ ಗುರುಗ್ರಹದ ಪ್ರಾಧಾನ್ಯತೆ ಜಾಸ್ತಿ ಇರುತ್ತೆ. ಗುರುಗ್ರಹ ಮಕರ ರಾಶಿಯಲ್ಲಿದ್ರೆ ಸ್ತ್ರೀಯರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅಂದ್ರೆ ಗುರುಗ್ರಹ ಇಲ್ಲಿರಬಾರದು, ಗೊತ್ತಾಯ್ತಲ್ವ. ಇಲ್ಲಿ ಗುರು ಇದೇನೆ ಮಿಥುನ ರಾಶಿ ಅಂತ ಆದ್ರೆ ವಿವಾಹದ ವಿಚಾರದಲ್ಲಿ ಬಹಳ ಕಷ್ಟ ಆಗ್ಬಿಡುತ್ತೆ. ಎಷ್ಟಂದ್ರೂ ಕೂಡ ಮದುವೆ ಸೆಟ್ ಆಗ್ತಾ ಇರೋದಿಲ್ಲ, ಏನ್ ಮಾಡಿದ್ರು ಮದುವೆ ಕಟ್ಟಾಗಿ ಹೋಗ್ತಾ ಇರುತ್ತೆ. ಅಥವಾ ಈ ಧನುರ್ರಾಶಿಯಲ್ಲಿ ಶನಿ, ಕುಜ, ರಾಹು, ಕೇತು, ರವಿ ಯಾವ ಗ್ರಹಗಳು ಇಲ್ಲಿದ್ರು ಸಹ ಮಿಥುನ ರಾಶಿಯ ಅಥವಾ ಮಿಥುನ ಲಗ್ನ ಸ್ತ್ರೀಯರಿಗೆ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗ್ಬಿಡುತ್ತೆ. ಶುಕ್ರ ಇಲ್ಲಿದ್ದಾನೆ ಧನುರಾಶಿಯಲ್ಲಿ ಅಂದ್ರೂ ವಿವಾಹದ ವಿಚಾರದಲ್ಲಿ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲಿ ಶನಿ ಇದ್ದಾನೆ ಅಂತಂದ್ರೆ ಲೇಟ್ ಮ್ಯಾರೇಜ್ ಆಗ್ಬಿಡುತ್ತೆ. ಒಂದೇ ತುಂಬಾ ತೀರಾ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗುತ್ತೆ, ಇದು ತುಂಬಾ ತೀರಾ ಲೇಟ್ ಆಗ್ಬಿಡುತ್ತೆ. ಇಲ್ಲಿ ಏನಾದ್ರೂ ಶನಿ ಇದ್ದಾನೆ ಅಂತ ಆದ್ರೆ ಇದು ನಿಧಾನ ಮಾಡ್ತಾನೆ ಶನಿ, ಆದ್ರಿಂದಾಗಿ. ಸೊ ಅದರಿಂದ ಇಲ್ಲಿ ಅಥವಾ ಇಲ್ಲಿ ಇದು ಎರಡೂ ಜಾಗದಲ್ಲಿ ಧನು ಅಥವಾ ಮಕರ ರಾಶಿಗಳಲ್ಲಿ ನಿಮಗೆ ಪಾಪಗ್ರಹಗಳಿದ್ರೆ, ಈ ರಾಶಿ ಅಥವಾ ಈ ರಾಶಿಯಲ್ಲಿ ಶನಿ, ಕುಜ, ರಾಹು, ಕೇತು, ರವಿ ಯಾವ ಗ್ರಹಗಳಿದೆ ಎರಡರಲ್ಲಿದ್ರು ಕೂಡ ದಾಂಪತ್ಯ ಸಮಸ್ಯೆ, ವಿವಾಹ ಸಮಸ್ಯೆ. ಯಾಕೆಂದ್ರೆ ಇದು ಮಾಂಗಲ್ಯ ಸ್ಥಾನ ಆಗ್ಬಿಡುತ್ತೆ. ಮಾಂಗಲ್ಯ ಸ್ಥಾನದಲ್ಲಿ ಪಾಪಗ್ರಹಗಳಿರಬಾರದು. ಹಾಗೂ ಯಾವುದೇ ಕಾರಣಕ್ಕೂ ಸಹ ಸಪ್ತಮದಲ್ಲಿ ಪಾಪಗ್ರಹಗಳಿದ್ರು ಅದನ್ನ ದ್ವಿಕಳತ್ರ ಯೋಗ, 2 ಸಲ ಮದುವೆ ಆಗೋ ಯೋಗ, ವೈಧವ್ಯ ಯೋಗ ಇತ್ಯಾದಿ ಹಲವಾರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಇಲ್ಲೇನಾದ್ರು ಪಾಪಗ್ರಹಗಳಿದ್ದು ಬಿಟ್ರೆ, ಆಯ್ತಲ್ವಾ. ಇಲ್ಲಿ ಶುಕ್ರ ಇದ್ದು ಬಿಟ್ರು ಕೂಡ ಸಮಸ್ಯೆನೆ. ಶುಕ್ರ ಅಲ್ಲಿದ್ದ ತಕ್ಷಣ ಏನಾಗ್ಬಿಡುತ್ತೆ, ಲವ್ ಮ್ಯಾರೇಜ್ಗೆ ಪ್ರಯತ್ನ ನಡೆಯುತ್ತೆ, ಬಟ್ ಅದು ಸಕ್ಸಸ್ಫುಲ್ ಆಗಲ್ಲ. ಸೊ ಯಾವ್ರ ಜೊತೆಗೆ ಮದುವೆ ಮಾಡಿದಾರೋ ಅವ್ರ ಜೊತೆಗೆ ಸುಖ ಸಂಸಾರ ಇಲ್ದಂಗೆ ಆಗ್ಬಿಡುತ್ತೆ. ಅಥವಾ ಶುಕ್ರ ಇಲ್ಲಿದ್ಬಿಟ್ರೆ ಏನಾಗುತ್ತೆ, ಇಷ್ಟಪಟ್ಟವ್ರನ್ನೇ ಮದುವೆ ಆದ್ರೂ ಕೂಡ ಸುಖ ದಾಂಪತ್ಯ ಇರಲ್ಲ, ಕಾರಕೋ ಭಾವನಾಶಾಯ ಆಗ್ಬಿಡುತ್ತೆ ಸಪ್ತಮದಲ್ಲಿ ಶುಕ್ರ ಬಂದ್ಬಿಟ್ರೆ. ಇಲ್ಲಿ ಇನ್ನೂ ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂದ್ರೆ, ಶುಕ್ರ ಇಲ್ಲಿದ್ರು ಕೂಡ ಸಮಸ್ಯೆನೇ ಆಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಶುಕ್ರ ಇದ್ದಾನೆ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರಲ್ಲ. ಅಂದ್ರೆ ಆ ಪರ್ಟಿಕ್ಯುಲರ್ ಮಿಥುನ ರಾಶಿಯ ಸ್ತ್ರೀಗೆ ಮದುವೆ ಇತ್ಯಾದಿ ಯಾವುದೇ ವಿಚಾರಗಳಲ್ಲಿ ಯಾವುದೇ ಇಂಟ್ರೆಸ್ಟ್ ಇರಲ್ಲ. ಸುಖ ದಾಂಪತ್ಯ ಶುಕ್ರ ನೀಚನ ಆಗ್ಬಿಟ್ಟಿರ್ತಾನೆ ಬೇರೆ. ಸೊ ಅದರಿಂದಾಗಿ ಶುಕ್ರ ಇಲ್ಲೂ ಇರಬಾರದು, ಶುಕ್ರ ಇಲ್ಲೂ ಇರಬಾರದು. ಬಹಳ ಪ್ರಮುಖವಾಗಿ ಮಿಥುನ ರಾಶಿಯ ಸ್ತ್ರೀಯರಿಗೆ ಶುಕ್ರ ಇಲ್ಲಿದ್ರು ಓಕೆ, ಇಲ್ಲಿದ್ರು ಓಕೆ, ಇಲ್ಲಿದ್ರು ಓಕೆ, ಇಲ್ಲಿದ್ರು ಓಕೆ. ಇದು ಎರಡು ಜಾಗದಲ್ಲಿ ಶುಕ್ರ ಇದ್ಬಿಟ್ಟಾನೆ ಅಂತಂದ್ರೆ, ಅಥವಾ ವ್ಯಯದಲ್ಲಿ ಶುಕ್ರ ಬಂದ ಅಂದ್ರೂ ಸ್ವಲ್ಪ ತಕ್ಕ ಮಟ್ಟಿಗೆ ಸಮಸ್ಯೆನೇ ಆಗಿರ್ತದೆ. ಸೊ ಇದು ಬಹಳ ಪ್ರಮುಖವಾಗಿ ಗಮನಿಸಬೇಕು. ಇನ್ನು ಶುಕ್ರ ನಿಮಗೆ ಸಂತಾನಕಾರಕನೂ ಆಗಿರೋದ್ರಿಂದ ಸಂತಾನ ಆಗೋದಿಲ್ಲ ಶುಕ್ರ ಏನಾದ್ರು ಇಲ್ಲಿದ್ರೆ. ನೋಡಿ, ಸುಖ ದಾಂಪತ್ಯನೂ ಇರಲ್ಲ, ಸಂತಾನನೂ ಇರಲ್ಲ ಶುಕ್ರ ಏನಿದ್ರೆ. ಬಟ್ ಏನಾಗುತ್ತೆ, ದಾಂಪತ್ಯ ಅನ್ನೋದು ಚಿಟಿಕೆ ಎಲ್ಲ ಚಪ್ಪಾಳೆ ಆದ್ರಿಂದ ಗಂಡ ಹೆಂಡತಿ ಇಬ್ಬರದು ಜಾತಕ ನೋಡ್ಬೇಕಾಗತ್ತೆ. ಗಂಡನ ಜಾತಕದಲ್ಲಿ ಚೆನ್ನಾಗಿ ಸಂತಾನ ಯೋಗ ಇದ್ಬಿಟ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಬಟ್ ಸಾಮಾನ್ಯವಾಗಿ ಶುಕ್ರ ಏನಾದ್ರೂ ಇಲ್ಲಿದ್ದಾನೆ ಅಂತ ಆದ್ರೆ ಸಂತಾನದ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಥವಾ ಈ ತುಲಾರಾಶಿಯಲ್ಲಿ ಮಿಥುನ ರಾಶಿಯ ಸ್ತ್ರೀಯರಿಗೆ ತುಲಾರಾಶಿಯಲ್ಲಿ ಏನಾದ್ರೂ ಕುಜ, ಶನಿ ಈ ಪಾಪಗ್ರಹಗಳಿದ್ರೆ, ಅದು ರವಿ ಇದ್ರು ಅಷ್ಟೇ ನೀಚ ಸ್ಥಿತಿಯಲ್ಲಿ ಪಾಪಗ್ರಹ ರವಿ ಆಗ್ಬಿಡ್ತಾನೆ, ಸಂತಾನ ವಿಚಾರದಲ್ಲಿ ಸಮಸ್ಯೆ ಮಾಡಿಬಿಡ್ತಾನೆ, ಆಯ್ತಲ್ಲ. ಅದು ಶನಿ ಇಲ್ಲಿದ್ರೆ 3 ವರ್ಷ ಆದ್ಮೇಲೆ ಮಕ್ಕಳಾದ್ರು, ಮದುವೆ ಆಗಿ 3 ವರ್ಷ ಆದ್ಮೇಲೆ, 5 ವರ್ಷ ಆದ್ಮೇಲೆ, 7 ವರ್ಷ ಆದ್ಮೇಲೆ ಸಂತಾನ ಆಗ್ಬಿಡುತ್ತೆ ಇಲ್ಲೇನಾದ್ರು ಶನಿ ಇದ್ರೆ. ಇಲ್ಲೇನಾದ್ರೂ ಶನಿ ಇದ್ರೆ ತುಂಬಾ ಗ್ಯಾಪ್ ಇರುತ್ತೆ, ಏಜ್ ಗ್ಯಾಪ್ ಇರುತ್ತೆ ಗಂಡ ಹೆಂಡತಿ ಮಧ್ಯ. ಈ ಮಿಥುನ ರಾಶಿಯ ಸ್ತ್ರೀ ಈ ಹುಡುಗಿಗಿನ್ನ 21 ವರ್ಷ, ಹುಡುಗಂಗಾಗಲೇ 36-37 ವರ್ಷ ಆಗ್ಬಿಟ್ಟಿರುತ್ತೆ. ಸೊ ಗ್ಯಾಪ್
ಗ್ಯಾಪ್, ಏಜ್ ಗ್ಯಾಪ್ 7 ವರ್ಷ 8 ವರ್ಷ 10 ವರ್ಷ ಈ ತರ ಏಜ್ ಗ್ಯಾಪ್ ಜಾಸ್ತಿ ಆಗ್ಬಿಡುತ್ತೆ ಮಿಥುನ ರಾಶಿಯ ಸ್ತ್ರೀಗೆ ಏನಾದ್ರು ಇಲ್ಲಿ ಶನಿ ಅಂತ ಇದ್ರೆ. ಜೊತೆಗೆ ಗಂಡನಿಂದ ಪರಿತ್ಯಕ್ತಳಾಗುತ್ತಾಳೆ ಅಂತ ಸಪ್ತಮದಲ್ಲಿ ಪಾಪಗ್ರಹಗಳಿದ್ರೆ ಗಂಡ ಬಿಟ್ಟುಬಿಡ್ತಾನೆ ಅನ್ನೋ ರೀತಿಯ ಒಂದಿಷ್ಟು ವಾಕ್ಯಗಳು ಸಹ ಬರ್ತದೆ, ಆಯ್ತಲ್ವಾ. ಆದ್ರೆ ಯಾವ ಮಿಥುನ ರಾಶಿಯ ಸ್ತ್ರೀಯ ಜಾತಕದಲ್ಲಿ ಇಲ್ಲಿ ಗುರು ಇರ್ತಾನೋ ನಂಬರ್ 1 ಸೂಪರ್. ಇಲ್ಲೇನಾದ್ರು ಗುರು ಇದ್ರೆ ವಿವಾಹದ ವಿಚಾರದಲ್ಲಿ ಏನೋ ತೊಂದರೆ ಇಲ್ಲ. ಅಥವಾ ಇಲ್ಲಿ ಶುಭ ಗ್ರಹಗಳಿದ್ರೆ, ಶುಭ ಗ್ರಹಗಳಂದ್ರೆ ಇಲ್ಲೇ ಗುರು ಇದ್ದಾನೆ, ಇಲ್ಲಿ ಬುಧ ಇದ್ದಾನೆ, ಶುಭ ಗ್ರಹಗಳು. ಸೊ ಅದರಿಂದ ಉತ್ತಮವಾಗಿರ್ತದೆ, ಆಯ್ತಾ. ಸೊ ಅದರಿಂದ ಈ ತರಹ ಹಲವಾರು ವಿಚಾರಗಳಿರ್ತದೆ. ಉದ್ಯೋಗದ ವಿಚಾರನೂ ಬಂತು. ಗುರು ಇಲ್ಲಿದ್ರೆ ಉದ್ಯೋಗ ಸಿಗೋದಿಲ್ಲ ಮಿಥುನ ರಾಶಿಯ ಸ್ತ್ರೀಯರಿಗೆ, ಆಯ್ತಾ. ಶನಿ ಇಲ್ಲಿದ್ರು ಕೂಡ ತಂದೆಯವರೊಂದಿಗೆ ತುಂಬಾ ಜಗಳ, ತಂದೆ ಆರೋಗ್ಯ ಸರಿ ಇಲ್ಲ, ಆಯ್ತಾ, ತಂದೆಗೆ ತುಂಬಾ ಸಮಸ್ಯೆ ಏನಾದ್ರು ಇಲ್ಲಿ ಶನಿ ಇದ್ರೆ ಮಿಥುನ ರಾಶಿಯ ಸ್ತ್ರೀಯರಿಗೆ. ಹಾಗೂ ಬುಧ ಗ್ರಹ ಏನಾದ್ರು ಇಲ್ಲಿದ್ರು ಕೂಡ ತವರು ಮನೆಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರಲ್ಲ, ಅಥವಾ ತಾಯಿಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರಲ್ಲ. ಸೊ ತವರು ಮನೆ ಜೊತೆಗೆ ಜಗಳ ಮನಸ್ತಾಪಗಳು ಅದು ಇದು ಆಗ್ತಾ ಇರ್ತದೆ, ಗೊತ್ತಲ್ವಾ. ಶನಿ ಏನಾದ್ರು ಇಲ್ಲಿದ್ರೆ, ಶನಿ ಇಲ್ಲಿದ್ದು ಬಿಟ್ರೆ ಮಾತ್ರ ತವ್ರ ಮನೆಯವರೇ ನಿಮ್ಮನ್ನ ಹಾಳು ಮಾಡ್ತಿರ್ಬೇಕಾರೆ. ಅಂದ್ರೆ ಯಾವಾಗ್ಲೂ ನಿಮಗೆ ಅಂದ್ರೆ ಗಂಡನ ಬಗ್ಗೆ ಪ್ರಾಮುಖ್ಯತೆನೇ ಕೊಡ್ದಂಗೆಲ್ಲ ಅವ್ರು ಅಷ್ಟು ಸುಖ ನೀವರೇ ಕೊಟ್ಬಿಡ್ತಾರೆ, ತುಂಬಾ ಚೆನ್ನಾಗಿ ಗಂಡನಿಗೆ ಜಾಸ್ತಿ ಕೊಟ್ಬಿಡ್ತಾರೆ. ಅದ್ರಿಂದ ಸಮಸ್ಯೆ ಆಗ್ಬಿಡುತ್ತೆ, ಆಯ್ತಾ. ಸೊ ಇಂಥ ಬಹಳಷ್ಟು ವಿಚಾರಗಳಿದೆ. ವೈಯಕ್ತಿಕ ಜಾತಕವನ್ನು ನೋಡಿದಾಗ ಇನ್ನೂ ನೀಟಾಗಿ ಏನು ಸಮಸ್ಯೆ ಏನು ಪರಿಹಾರ ಅನ್ನೋದು ಹೇಳ್ಬೋದು ಸ್ತ್ರೀಯರಿಗೆ. ಸೊ ಅದರಿಂದ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನೇರ ಬೇಕಾದ್ರೆ ಬಂದು ಭೇಟಿ ಮಾಡಿ, ಅಥವಾ ಒಂದು ಫೋನ್ ಕನ್ಸಲ್ಟೇಷನ್ ಬೇಕಾದ್ರೂ ತಗೊಳ್ಳಿ. ಯಾವ್ದಾಗುತ್ತೋ ಅದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗಲಿ. ಮುಂದುವರಿದಲ್ಲಿ ಮತ್ತೆ ಸಿಗ್ತೇನೆ. ಈ ವಿಡಿಯೋ ಪ್ರತಿಯೊಬ್ಬ ಮಿಥುನ ರಾಶಿಯ ಸ್ತ್ರೀಯರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಎಲ್ಲರಿಗೂ ಒಳ್ಳೇದಾಗಲಿ. ನಮಸ್ಕಾರ.